ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಒಂದು ತಿಂಗಳ ಹಿಂದೆ ಬೆಂಗಳೂರಿಂದ ಒಂದು ತೆಂಗಿನ ಗಿಡ ತಂದಿದ್ವಲ್ಲ, ಗೌರಿ ಕಳಸ ಬಂದಿರೋದು, ಅದನ್ನು ಇವಾಗ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಅದಕ್ಕೆ ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ವಿಡಿಯೋನ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಅಲ್ಲಿದ್ದಾರೆ ನೋಡಿ, ಮನ್ವಿಟ್ಟು ಅವ್ರ ಅಜ್ಜಿ ಅವ್ರ ಪಪ್ಪ ಎಲ್ಲ ನಿಂತಿದ್ದಾರೆ ಇಲ್ಲಿ. ಹೋಗಿ ಈ ಗಿಡ ನೆಡೋಣ. ಇದೆ ಬೆಂಗಳೂರಿಂದ ತಂದಿರೋದು, ಇಷ್ಟು ದೊಡ್ಡಾಗಿದೆ ನೋಡಿ. ಮತ್ತೆ ಇದರಲ್ಲೇ ಇಟ್ಟಿದ್ವಿ ಸುಮಾರು ದಿನ. ಇಲ್ಲೇ ಓಡಾಡಂಗಿಲ್ಲ. ಇವಾಗ ಮಣ್ಣಿ ಹೋಗ್ತಾ ಇದೆ. ಅಲ್ಲೆಟ್ಟು ನಿಂತ್ಕ ಮಗ, ಹೋ ಹಿಡ್ಕೊಂಡಿಡು. ಮತ್ತೆ ತಿರುವಕಲ್ಲಿದ್ದಂಗೆ ಐತಲ್ರಿ ಇದು. ಇವ ಏನು ಚೀ ಇಲ್ಲ, ಅದೇ ಚೀ. ಅಪ್ಪ ಮಣ್ಣು ಹಾಕು. ಮೋಟ ಕೈಯಾಗೆ ಎಷ್ಟು ಮಣ್ಣು ಬರಲ್ಲ. ಹಾಕ್ರಿ ಧೂಳತ್ತೆ ತಲೆಗೆ. ಓ ಮನು, ಅದು ದೂದ್ರ ಮಣ್ಣಲ್ಲ. ಸರಿ ಸರಿ, ಹಾಂ ಹಾಂ ಇರ್ಬೇಡ, ಅದ್ರ ಮೇಲೆ ಬಿದ್ದರೆ ಇವನಪ್ಪ ಚೀಚಿ.
ಗಿಡನ ಹಚ್ಚಿ ಬಂದ್ವಿ. ಪಾಪ ಅದು ಇವತ್ತು ಭೂಮಿ ತಲುಪ್ತು. ಮನ್ವಿತನ ಕೈಯಲ್ಲಿ ಹಚ್ಚಿಸಿದ್ವಿ, ಚೆನ್ನಾಗಿತ್ತು. ಹಾಗೆ ಇವಾಗ ಓಟ್ ಹಾಕಬೇಕು, ಓಟ್ ಹಾಕಿಲ್ಲ, ಇನ್ನೂ ಓಟ್ ಹಾಕಿಲ್ಲ. ಸೊ ಹೋಗಬೇಕು ಓಟ್ ಹಾಕೋಕ್ಕೆ. ಸೊ ಇದು ಓಟಿನ ದಿನ. ಎಲ್ಲರೂ ಅವರವರ ಒಂದು ಕರ್ತವ್ಯನ ಆದಷ್ಟು ನಿಭಾಯಿಸಿ, ಎಲ್ಲೇ ಇದ್ರೂ ಮಿಸ್ ಮಾಡದೆ ಓಟ್ ಹಾಕಿ. ಒಂದೊಂದು ಓಟು ತುಂಬಾ ಮುಖ್ಯವಾಗುತ್ತೆ. ಸೊ ನಂತರ ಹಾಕಿಲ್ಲ ಅಂತ ಅಂದವರು ನಂತರ ಪಶ್ಚಾತ್ತಾಪ ಯಾವತ್ತೂ ಪಡಬೇಡಿ. ಸೊ ದಯವಿಟ್ಟು ಹಾಕಿ. ಅಕ್ಕ ಊರಿಗೆ ಬಂದಿದ್ಲು, ಓಟ್ ಹಾಕಬೇಕಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಓಟ್ ಹಾಕಿ ಮತ್ತೆ ಬರ್ತಾಳೆ. ಸೊ ಆ ಥರ ನಾನು ಅತ್ತೆ, ನನ್ನ ಹಸ್ಬೆಂಡು ಹಾಗೆ ಮನ್ವಿತ್ ಕೂಡ ಸ್ನಾನ ಮಾಡಿಕೊಂಡು ರೆಡಿ ಹಾಕ್ಕೊಂಡು ಆನಂತರ ಓಟ್ ಹಾಕಕ್ಕಂತ ಬಂದ್ವಿ. ತುಂಬ ಜನ ಇದ್ದರು. ಸೊ ಬೇಗನೆ ಬಂದಿದ್ವಿ, ಅದಕ್ಕೆ ಜನ ರಶ್ ಆಗ್ತಾರೆ, ಬಿಸಿಲಾಗೋ ಟೈಮಲ್ಲಿ ಬೇಗ ಹಾಕ್ಬಿಟ್ಟು ಹೋಗೋಣ ಅಂತ. ಅಡುಗೆ ಬೇರೆ ಆಗಿರಲ್ಲ ಮನೆಯಲ್ಲಿ, ಬೇಗ ಹಾಕೋಣ ಅಂತ ಬಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆನಂತರ ಓಟ್ ಹಾಕ್ಬಿಟ್ಟು ಬಂದ್ವಿ. ಹಾಗೆ ಸ್ವಲ್ಪ ಅಂದರೆ ಅಂಗವಿಕಲರು ಏನಿರ್ತಾರೆ, ಸೊ ಅವ್ರನ್ನೂ ಕೂಡ ಮಧ್ಯೆ ಮಧ್ಯೆ ಕರ್ಕೊಂಬಂದು ಹಾಕ್ಸಿರೋದು ಸ್ವಲ್ಪ ಲೇಟ್ ಆಯಿತು. ಆದರೂ ಅವರಿಗೆ ಓಟ್ ಹಾಕಬೇಕು ಅಂತ ಏನು ಒಂದು ಛಲ ಇದೆ. ಸೊ ಅದನ್ನು ನಾವು ಮೆಚ್ಚಲೇಬೇಕು. ಎಷ್ಟೇ ಹುಷಾರಿಲ್ಲ ಅಂತಂದರೂ ವೀಲ್ ಚೇರಲ್ಲಿ ಬಂದುಬಿಟ್ಟು ಓಟ್ ಹಾಕಿ ಹೋದರು. ಸೊ ನಿಜವಾಗ್ಲೂ ಖುಷಿ ಆಯಿತು, ನಮ್ಮೂರಲ್ಲಿ ಕೂಡ ಈ ಥರ ಜನ ಇದ್ದಾರಲ್ಲ ಅಂತ. ಆ್ಯಕ್ಚುಲಿ ಹೇಳಬೇಕಂತಂದರೆ ಸಿಟಿಗಿಂತ ಹಳ್ಳಿಲೇ ತುಂಬ ಪರ್ಸೆಂಟ್ ಜನಗಳು ಓಟರನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. 75-80% ಜನ ಹಳ್ಳಿ ಕಡೆನೇ ಹಾಕಿದ್ದಾರೆ. ಸಿಟೀಲಿ ನಿಮಗೆ ನೋಡಿರ್ಬೋದು, ಈ ಸರಿ ಚುನಾವಣೆಯಲ್ಲೇ ಬ್ಯಾಂಗ್ಳೂರಲ್ಲೇ ನೀವು 60 ಅಥವಾ 55-60% ಜನ ಹಾಕಿದ್ದಾರೆ. ಸೊ ಓಟು ಎಷ್ಟು ಅಮೂಲ್ಯವಾದದ್ದು ಅಂತ ಹೇಳಿ ನಮ್ಮ ಹಳ್ಳಿ ಜನರನ್ನು ನೋಡಿದರೆ ಗೊತ್ತಾಗ್ತದೆ. ಸೊ ಫೈನಲಿ ಓಟ್ ಒಂದು ಹಾಕಾಯಿತು. ನಮ್ಮನೆಯವರು ಅತ್ತೆ ಮನೆ, ಅವ್ರ ಕಸಿನ್ ಮನೆಗೆ ಬಂದ್ವಿ. ಮನೆ ಹತ್ರನೇ ಇದೆ, ಸ್ಕೂಲ್ ಹತ್ರನೇ. ಸೊ ಬಂದುಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆನಂತರ ಮನೆಗೆ ಹೋದ್ವಿ. ಅಡುಗೆ ಬೇರೆ ಆಗಿರಲಿಲ್ಲ, ಸಾಂಬಾರಿತ್ತು, ರೈಸನ್ನು ಮಾಡೋದಿತ್ತು. ಸೊ ಹೋಗ್ಬಿಟ್ಟು ರೈಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ಎಲ್ಲರೂ ಇದ್ರಲ್ವ, ಓಟ್ ಹಾಕೋಕ್ಕೆ ಅಂತ ಊರಿಂದ ಕೂಡ ಎಲ್ಲರೂ ಬಂದಿದ್ದರು. ಸೊ ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಇದ್ವಿ. ಮನ್ವಿತ್ಗೆ ಸ್ವಲ್ಪ ಬ್ಯಾಂಗ್ಳೂರಿಂದನೇ ಲೂಸ್ ಮೋಷನ್ ಇತ್ತು ಅಂತ ಹೇಳಿದ್ದೆ. ಸೊ ಅದು ವಾಮಿಟಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು ಅವನಿಗೆ. ಸೊ ಅದೇನಾಗಿದೆ ಅಂತ ಗೊತ್ತಾಗಲಿಲ್ಲ. ಸೊ ಅವನಿಗೆ ಮೆಡಿಸಿನ್ ಕೂಡ ಹಾಕ್ತಾಯಿದ್ವಿ, ಬಟ್ ಅದು ಯಾವಕ್ಕೂ ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಹಸ್ಬೆಂಡ್ ಇವತ್ತು ಊಟ ಹಾಕ್ಬಿಟ್ಟು ಸಂಜೆ ಊರಿಗೆ ಹೋಗಿದ್ರು. ಅದಕ್ಕೋಸ್ಕರ ಬೇಗನೆ ಬಂದ್ವಿ, ಬನವಾಸಿಗೆ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸಿ ಮನ್ವಿತ್ನ. ಅದು ಏನಂತ ಹೇಳಿದ್ರೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದೆ ಹೊಟ್ಟೆಯಲ್ಲಿ. ಸೊ ಏನು ತೊಂದರೆ ಇಲ್ಲ, ಮೆಡಿಸಿನ್ ಕೊಡ್ತೀನಿ ಅಂತ ಸ್ವಲ್ಪ ಆ್ಯಂಟಿಬಯೋಟಿಕ್ ಎಲ್ಲ ತುಂಬಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಹಾಕ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ನಾನು ಈ ಮುಂಚೆ ಅಮ್ಮನ ಮನೆ ಹೋಗೋ ಬ್ಲಾಗ್ಗಿಂತ ಮುಂಚೆನೇ ಹಾಕೋಣ, ಓಟಿನ ದಿನ ನೆಕ್ಸ್ಟ್ ಡೇ ಹಾಕೋಣ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲಾಗಿತ್ತು. ಅಂದರೆ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ, ಅದಕ್ಕೋಸ್ಕರ ಇವತ್ತು ಹಾಕ್ತಾಯಿದ್ದೀನಿ. ಹಾಗೆ ನಾವು ಹಾಸ್ಪಿಟ್ಲಿಂದ ಬಂದಮೇಲೆ ಸ್ವಲ್ಪ ಟೈಮ್ ಇತ್ತು, ಅಣ್ಣ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಊರಿಗೆ ಅಂತ ಹೇಳಿದ. ಅವರು ಹಾಗೆ ಹಸ್ಬೆಂಡ್ ಕೂಡ ಹಾಗೆ ಇಲ್ಲಿಂದನೇ ಬೆಂಗಳೂರು ಹೋಗೋರಿದ್ರು. ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಬಂದ್ವಿ, ಮಧುಕೇಶ್ವರ ದೇವಸ್ಥಾನಕ್ಕೆ. ಬನವಾಸಿಲಿ ಅತಿ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಮಧುಕೇಶ್ವರ ದೇವಸ್ಥಾನ. ತುಂಬ ಪುರಾತನ ಕಾಲದ್ದೇ ಅಂತಲೇ ಹೇಳ್ಬೋದು. ದೇವಸ್ಥಾನ ತುಂಬ ಓಲ್ಡ್ ದೇವಸ್ಥಾನ. ನೋಡಿಬಿಟ್ಟು ನಿಜ ಖುಷಿ ಆಯಿತು. ಆಮೇಲೆ ಒಂದೊಂದು ಕೆತ್ತನೆನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ, ಯಾವುದೇ ಒಂದು ಇವಾಗೆಲ್ಲ ಮಿಷನರಿ ಇದೆ, ಕಲ್ಲು ಎತ್ಬಿಟ್ಟಿಡೋದು, ಅವಾಗೆಲ್ಲ ಮನುಷ್ಯರು ಮಾಡ್ತಿದ್ರಂತೆ. ಅದು ಎಷ್ಟು ವರ್ಷ ಮಾಡಿದ್ರಲ್ಲೂ ಗೊತ್ತಿಲ್ಲ. ಮಧುಕೇಶ್ವರ ದೇವಸ್ಥಾನನೇ ಈ ಕಡೆ ರೀಸೆಂಟಾಗಿ ನೀವೇನಾದರೂ ಪ್ರವಾಸಿಗರ ಥರ ಬಂದರೆ ಬರ್ಬೋದು, ತುಂಬ ಚೆನ್ನಾಗಿದೆ. ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆಯೇ. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ಅಮ್ಮನ ಮನೆ ಕೂಡ ಹೋಗೋದಿದೆ. ಸಂಜೆ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ ಇವಾಗ ನನ್ನ. ಹೋಗ್ಬಿಟ್ಟು ಅಮ್ಮನ ಮನೇಲಿ ಯಾವ ಥರ ಇದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿ.
ಕೂರ್ಸ್ಕೊಂಡೈತದು ಸ್ವಾಮೀಜಿನ ಕೈ ಮೇಲೆ ಕೂರ್ಸ್ಕೊಂಡೈತಿ ಅದಕ್ಕಂಗೆ ಕಾಣ್ತದ ಬಾ ಇದು ಬಂದ್ಬಿಟ್ಟು ಪುರಾತನ ಕಾಲದ್ದು ಮಂಚ, ಕಲ್ಲಿನ ಮಂಚ, ಇಷ್ಟು ಚೆನ್ನಾಗಿದೆ ನೋಡಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಇದ್ರದ್ದು ಏನೋ ಒಂದು ಕಥೆ ಇದೆ ಅಂತ ಹೇಳ್ತಾರೆ ಹಸ್ಬೆಂಡು, ನನಗೆ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಅದರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ. ಸೊ ಇದು ಮಂಚ, ಕಲ್ಲಿನ ಮಂಚ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಮ್ಮನ ಮನೆಗೆ ಹೊರಡೋದು. ಅಣ್ಣ ಬಂದ ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ದು. ಸೊ ಬಂದುಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾನೆ. ಹಾಗೆ ನಾವು ಹೋಗಿದ್ದಕ್ಕೆ ನಮ್ಮ ಅತ್ತಿಗೆ ಬಂದುಬಿಟ್ಟು ಮೆಣಸಿನಕಾಯಿ ಬಜ್ಜಿ ಮಾಡ್ತಾಯಿದ್ರು. ಸೊ ಹಾಗೆ ಸಖತ್ತಾಗಿ ಬಂದಿತ್ತು, ಮಾತ್ರ ಸೂಪರಾಗಿತ್ತು. ತಿಂದ್ಕೊಂಡು ಇವತ್ತಿನ ದಿನಾನ ಕಳೆದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಬಜ್ಜಿ ಮಾಡೋದ್ರಲ್ಲಿ ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಸೊ ಅದೇನು ಮಾಡ್ತಾರೆ ಅಂದರೆ ಹಿಟ್ಟನ್ನ ಫಸ್ಟು ಕಲಿಸ್ಕೊಂಡು ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಳ್ತಾರೆ. ಆಮೇಲೆ ಅಜ್ವಾನ, ಆಮೇಲೆ ಸೋಡಾ, ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಬಿಸಿ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಕೊಳ್ತಾರೆ. ಸೊ ಎಲ್ಲರೂ ಇದೇ ಥರ ಮಾಡ್ಬೋದು, ಬಟ್ ನಾನು ಸೋಡಾ ಯಾವುದು ಯೂಸ್ ಮಾಡೋದಿಲ್ಲ, ಸ್ವಲ್ಪ ಅದು ಡೇಂಜರ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದಿಲ್ಲ ನಾನು. ಸೋಡಕ್ಕೆ ಎಣ್ಣೆ ಹಾಕ್ಕೊಂಡು ಆನಂತರ ಕಲಿಸ್ಕೊಂಡು ಮಿರ್ಚಿ ಬಿಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆನ್ನೆ ಸಂಜೆ ಬಂದುಬಿಟ್ಟು ನಾವು ಹಸಿ ಹಪ್ಪಳ ಮಾಡಿದ್ವಿ ತಿನ್ನೋಕ್ಕೆ ಅಂತ ಹೇಳಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದ್ರ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಮರ್ತೇ ಹೋಯಿತು ಅಂತ ಹೇಳ್ಬೋದು. ಸೊ ಮುಂಚೆ ಎಲ್ಲ ಅಂದ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಕ್ಯಾಪ್ಚರ್ ತೊಗೊಳ್ಳೋಣ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು, ಆಗಲೇ ಇಲ್ಲ. ಸೊ ಹಸಿ ಹಪ್ಪಳ ಮಾಡಿರೋದನ್ನ ಬಾಕ್ಸಲ್ಲಿತ್ತು, ಅದನ್ನ ತೋರಿಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಹಸಿ ಹಪ್ಪಳ ತಿಂದು ಎಷ್ಟೋ ದಿನ ಆಗಿಬಿಟ್ಟಿತ್ತು. ಅದಕ್ಕೆ ಅಮ್ಮ ನಾವು ಬಂದ್ವಿ ಅಂತ ಅಂದರೆ ಹಸಿ ಹಪ್ಪಳಕ್ಕೆ ಅಕ್ಕಿ ನೆನೆಸ್ಬಿಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಸೊ ತಿನ್ಕೊಂಡು
ಹಾಗೆ ಇನ್ನೊಂದು ಪೂಜೆ ಕೂಡ ಇತ್ತು. ಅದು ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬೇಕಂತ ಹೇಳಿ ಇವಾಗ ಕರಿಗಡುಬು ಮಾಡ್ತಾ ಇದ್ದೀವಿ. ಸೊ ಕರಿದಡಿಗೆನೇ ಆಗಬೇಕು ಎಡೆಗೆ ಅಂತ ಹೇಳ್ಬಿಟ್ಟು ಕರಿಗಡುಬು ಮಾಡ್ತಾ ಇದ್ದೀವಿ. ಸೊ ಹಾಗೆ ಅದನ್ನು ಕ್ಯಾಪ್ಚರ್ ತೊಗೊಂಡೆ. ಸೊ ನಾಳೆ ಬೆಳಗ್ಗೆನೇ ಬೇಗನೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರಬೇಕು. ಸೊ ಹಾಗೆ ಸಂಜೆ ಹೋಗ್ಬಿಟ್ಟು ಮಾವಿನ ಎಲೆ, ಆಮೇಲೆ ವೀಳ್ಯದೆಲೆ, ಬಾಳೆ ಎಲೆ ಎಲ್ಲ ಕೊಯ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ತೋಟಕ್ಕೆ ಹೋಗ್ಬಿಟ್ಟು ತೋಟ ನೋಡಿದ್ರೆ ತುಂಬ ದಿನ ಆಗೋಯಿತು. ಆಮೇಲೆ ಮಾವಿನ ಪ್ಲ್ಯಾಟಿಗೆ ಕೂಡ ಹೋಗೋದಿದೆ, ಮಾವಿನಕಾಯೆಲ್ಲ ಬಿಟ್ಟಿರುತ್ತೆ. ಅದರಲ್ಲೊಂದು ಕೊಬ್ಬರಿ ಗಿಡ ಅಂತ ಇದೆ. ಕೊಬ್ಬರಿ ಗಿಡ ಅಂತಂದರೆ ಅದು ಮಾವಿನ ಗಿಡನೇ, ಬಟ್ ಅದು ಅಷ್ಟು ಹುಳಿ ಇರೋದಿಲ್ಲ, ಕಾಯಿನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಹೋಗ್ಬಿಟ್ಟು ಒಂದೆರಡು ಕಾಯಿ ಕೊಯ್ಕೊಬೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಮಡಿಯಿಂದನೇ ಈ ಒಂದು ಎಡೆನ ಮಾಡಬೇಕು ವೀರಭದ್ರೇಶ್ವರ ದೇವರಿಗೆ. ಅದಕ್ಕೋಸ್ಕರ ಮತ್ತೆ ಸ್ನಾನ ಮಾಡಿಬಿಟ್ಟು ಬಟ್ಟೆ ಎಲ್ಲ ಸ್ವಲ್ಪ ತೊಳೆದಿತ್ತು, ವಾಶ್ ಮಾಡಿ ಮತ್ತೆ ಸ್ನಾನ ಮಾಡಿ ಇವಾಗ ಕರಿಗಡುಬು ಕಡಿತಾ ಇದ್ದೀನಿ. ಕರೆದಾದ್ಮೇಲೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಮೇಲೆ ತೋಟಕ್ಕೆ ಹೋಗ್ಬಿಟ್ಟು ಎಲ್ಲ ಕುಯ್ಕೊಂಡು ಬಂದು ಬೆಳಗ್ಗೆ ತುಂಬ ಬೇಗನೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಹಾಗೆ ಅಮ್ಮನ ಮನೆ ಹತ್ತಿರನೇ ಮಲ್ಲಿಗೆ ಹೂ ತುಂಬ ಚೆನ್ನಾಗಿ ಬಿಡುತ್ತೆ ಈ ಟೈಮಲ್ಲಿ. ಉದ್ದ ಮಲ್ಲಿಗೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಅದು ತುಂಬ ಚೆನ್ನಾಗಿ ಬಿಟ್ಟಿತ್ತು, ಅದನ್ನ ಕೊಯ್ತಾ ಇದ್ದೀವಿ. ನಾಳೆ ದೇವರಿಗೂ ಆಯಿತು, ಆಮೇಲೆ ನಮಗೆ ಮುಟ್ಕೊಳ್ಳೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಯ್ತಾ ಇದ್ದೆ. ಸಖತ್ ಚೆನ್ನಾಗಿದೆ. ವರ್ಷವೂ ಅಷ್ಟೇ ಇದೇ ಚೆನ್ನಾಗಿ ಬಿಡುತ್ತೆ ಗಿಡಗಳು. ಅಂದರೆ ತುಂಬ ದೊಡ್ಡದಾಗಿ ಬಂದಿದೆ ಇವಾಗಂತೂ. ಸೊ ಸಖತ್ತಾಗಿ ಬಿಡುತ್ತೆ. ನಾನು ಮದುವೆ ಟೈಮಲ್ಲಿ, ಅಂದರೆ ಮೇ ತಿಂಗಳು, ಇದೇ ತಿಂಗಳಲ್ಲೇ ಮದುವೆ ಟೈಮಲ್ಲಿ ಅಷ್ಟು ತುಂಬ ಬಿಟ್ಟಿತ್ತು. ಇದೇ ಹೂವನ್ನೇ ಮುಟ್ಕೊಂಡು ನಾನು ತಲೆ ಕಚ್ಕೊಂಡಿದ್ದು ಅಂತಲೇ ಹೇಳ್ಬೋದು. ಸಖತ್ ಚೆನ್ನಾಗಿ ಬಿಡುತ್ತೆ ಹೂವು.